ನನ್ನ ಪ್ರಶ್ನೆ ಇವತ್ತು ಮಾರಲ್ ಡಿಲೆಮಾಸ್ ಬಗ್ಗೆ. ಯೂಶಲಿ ನಾವು ಧರ್ಮನ ಧಾರಯತೆ ಇತಿ ಧರ್ಮ ಅಂತ ಡಿಸ್ಕ್ರೈಬ್ ಮಾಡ್ತೀವಿ. ಆದರೆ ಲೂಸಾಗಿ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂದರೆ ದ್ಯಾಟ್ ವಿಚ್ ಸಸ್ಟೇನ್ಸ್ ವೇ ಆಫ್ ಲೈಫ್ ಅಂತೀವಿ. ಮಹಾಭಾರತದಲ್ಲಿ ದವ್ ಶೋನ್ ದಿಸ್ ವೆರಿ ವೆಲ್. ತುಂಬ ಸಲ ಇಟ್ಸ್ ನಾಟ್ ಇನಫ್ ಟು ಜಸ್ಟ್ ಸೇ ದ ಟ್ರೂತ್. ತುಂಬ ಸಲ ಸುಳ್ಳು ಹೇಳಿಬಿಟ್ಟೇ ಯು ನೀಡ್ ಟು ಪ್ರೊಟೆಕ್ಟ್ ಯುವರ್ ಧರ್ಮ. ನನ್ನ ಕ್ವೆಶ್ಚನ್ ಏನಂದರೆ, ನಮಗೆ ಫಾರ್ ದ ಯೂತ್ ವಿ ಹ್ಯಾವ್ ಸೋ ಮೆನಿ ಮಾರಲ್ ಡಿಲೆಮಾಸ್. ಈಗ am I doing something completely wrong? Do I have to follow the rules? If I'm not following the rules, am I going against dharma? Or am I protecting my dharma if I'm not following the rules that is set out for me? ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ವೆರಿ ಗುಡ್ ಕ್ವಶನ್, ವೆರಿ ಸೀರಿಯಸ್ ಕ್ವಶನ್, ವೆರಿ ಡಿಫಿಕಲ್ಟ್ ಕ್ವಶನ್ ಆಲ್ಸೋ. ಧರ್ಮ ಈಸ್ ಸಮ್ ಆಫ್ ದಿ ಮೋಸ್ಟ್ ಅನ್ಟ್ರಾನ್ಸ್ಲೇಟಬಲ್ ವರ್ಡ್ಸ್. ಧರ್ಮವನ್ನು ಅನುವಾದ ಮಾಡೋದು ತುಂಬ ಕಷ್ಟ. ಬಟ್ ಯು ಹ್ಯಾವ್ ಕೋಟೆಡ್ ರೈಟ್ಲಿ ಫ್ರಮ್ ದಿ ಮಹಾಭಾರತ. ಧರ್ಮೋ ಧಾರಣಾತ್ ಧರ್ಮ ಇತ್ಯಾಹು ಧರ್ಮೋ ಧಾರಯತಿ ಪ್ರಜಾ. ತಾಳುವಂಥದ್ದು, ಸಸ್ಟಿನೆನ್ಸ್, ಯೂನಿವರ್ಸಲ್ ಸಸ್ಟಿನೆನ್ಸ್, ಗ್ಲೋಬಲ್ ಎಥಿಕ್. ಇದಕ್ಕೆ ಒಂದು ಈಕ್ವಿವೆಲೆಂಟ್ ವರ್ಡ್ ಸಿಗೋಲ್ಲ. ಯು ಮೇ ಹ್ಯಾವ್ ಟು ಪ್ಯಾರಫ್ರೈಸ್ ಇನ್ ದಿ ಫಾರ್ಮ್ ಆಫ್ 1 or 2 sentences. ಹಾಗಾಗಿ ಧರ್ಮ ಈಸ್ ಗ್ಲೋಬಲ್ ಎಥಿಕ್, ಧರ್ಮ ಈಸ್ ಯೂನಿವರ್ಸಲ್ ಸಸ್ಟೆನೆನ್ಸ್ ಅಂತ ಈ ಥರ ಮಾಡಿದ್ರೆ ತಪ್ಪೇನಲ್ಲ, ಸರಿಯಾಗುತ್ತೆ. ಒಂದೇನೆಂದರೆ ಮಾರಲ್ ಅನ್ನ ನಮ್ಮಲ್ಲಿ ನೀತಿ ಅಂತ ಕರೆದು, ಅದಕ್ಕೆ ಎವ್ರಿ ಟೈಮ್ ಯು ಹ್ಯಾವ್ ಟು ಗೋ ಟು ದಿ ರೂಟ್. ಧಾತುಗೆ ಹೋದಾಗ ನೀನ್ ಪ್ರಾಪಣೆ ಅನ್ನುವ ಧಾತುವಿನ ನೀತಿ ಇದೆ. ನೀತಿ ಈಸ್ ಒನ್ ಪಾತ್ ಟು ಅಚೀವ್ ಸಮಥಿಂಗ್, ಟು ಗೆಟ್ ಸಮಥಿಂಗ್, ಟು ಫೆಚ್ ಸಮಥಿಂಗ್ ಅಂತ. ಧರ್ಮ is the whole sustenance. It can be compared. So Niti is a path, while Dharma is the whole area. Niti RV road iddange, Dharma is something like Bangalore city or the whole of earth. Higagi you may at times be violating moral but not Dharma. Niti tappadru Dharma tappalilla. Niti is very narrow, it's not wrong. But you have one term nowadays means since several decades, very popular, out of box thinking. Alva, Dharma will accommodate you to think out of box, while Niti will not. And the Semitic or Abrahamic religions, they are just moralistic and narrow in nature. Always the world is seen in black and white. Believer or non-believer, kafir or other, or pagan or Christian, something like that. In this way, black and white. But Sanatana Dharma has recognized so many grey shades between that. And so nobody is left out. Everybody will find a suitable place. And certainly one can rise from different grey shades, darker shades to lightest and to the fairest. ಇದು ಆಗುತ್ತೆ, ಈ ತರಹ ಇದೆ. ಹೀಗಾಗಿ ನೀತಿಯಲ್ಲಿ ವ್ಯತ್ಯಾಸ ಇದ್ರೂ ಧರ್ಮದ್ದಲ್ಲ. ಧರ್ಮವನ್ನು ತಿಳ್ಕೊಳ್ಳೋದು ಹೇಗೆ ಕಷ್ಟ. ಮಹಾಭಾರತದಲ್ಲಿ ಅದಕ್ಕೆ ಯಕ್ಷ ಪ್ರಶ್ನೆಯಲ್ಲಿ ಬರುತ್ತದೆ. ವೇದಾಹ್ಯನಂತಹ ಋಷಿಯೋಪಿ ಭಿನ್ನಾಹ ನೈಕೋ ಋಷಿರ್ ಸ್ಮೃತಯೋಪಿ ಭಿನ್ನಾಹ ನೈಕೋ ಋಷಿರ್ ಯಸ್ಯ ಮತಂ ಪ್ರಮಾಣಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋ ಯೇನ ಗತಸ್ಸ ಪಂಥ. That many scriptures, unlike Christianity, Islam, we have so many scriptures. We are not that poor. Our tradition has no such poverty. We have plenty of works. Matte plenty of masters, rishigalu, not prophets. Their prophets are many, but ultimate prophet is one to Christians and one to Muslims. ನಮಗೆ ಹಾಗಲ್ಲ, ಅನೇಕ ಆಚಾರ್ಯರಿದ್ದಾರೆ. ಮತ್ತೆ ನಮ್ಮಲ್ಲಿ ಅದು ಹೇಳೋದುಂಟು, ಆ ಆದಿಮ ಆಚಾರ್ಯರು ಯಾರಿದ್ದಾರೆ, ಶಂಕರ ಭಗವತ್ಪಾದರು, ಅವರ ಅಂಶವೇ ಆ ಪರಂಪರೆಯ ಪೀಠಗಳಲ್ಲಿ ಬಂದಂತ ಯತಿಗಳಲ್ಲೆಲ್ಲ ಇರುತ್ತದೆ. ಹೀಗೆ ಇಟ್ ಇಸ್ ಸಮಥಿಂಗ್ ಲೈಕ್ ದಿ ಜೆನೆಟಿಕ್ ಆರ್ಡರ್ ಅಂತ ಅನ್ಬೋದು. ಹೀಗಾಗಿ ಅನೇಕರಿದ್ದಾರೆ. ಮತ್ತೆ ಒಬ್ಬರು ಹೇಳೋದು ಇನ್ನೊಬ್ರು ಹೇಳೋದು ಸ್ವಲ್ಪ ಡಿಫರೆಂಟ್ ಆಗಿರ್ಬೋದು. ದ ಸೇಮ್ ರಾಗ ಕಲ್ಯಾಣಿ ಆರ್ ಸೇಮ್ ರಾಗ ಶಂಕರಾಭರಣ ಆರ್ ದಿ ಸೇಮ್ ರಾಗ ಮಾಲ್ಕೌನ್ಸ್ ಆರ್ ದಿ ಸೇಮ್ ರಾಗ ಭೂಪ್ ಆರ್ ದುರ್ಗಾ ಆರ್ ವಾಟ್ಸ್ ಎವರ್ ಬೋತ್ ಇನ್ ಹಿಂದೂಸ್ತಾನಿ ಅಂಡ್ ಕರ್ನಾಟಕ ಸಿಸ್ಟಮ್ಸ್ ಆಫ್ ಮ್ಯೂಸಿಕ್ ಮೇ ಬಿ ರೆಂಡರ್ಡ್ ಬೈ ಡಿಫರೆಂಟ್ ಪೀಪಲ್ಸ್ ಇನ್ ಡಿಫರೆಂಟ್ ವೇ. ಸೇಮ್ ಪೀಪಲ್ ಆನ್ ಡಿಫರೆಂಟ್ ಡಯಾಸಸ್ ಡಿಫರೆಂಟ್ಲಿ, ಈ ತರಹ. ಹೀಗಾಗಿ
ನೈಕೋ ಋಷಿ ಯಸ್ಯ ಮತಂ ಪ್ರಮಾಣ. ಈಗ ನೋಡಿ, ಧರ್ಮಶಾಸ್ತ್ರದಲ್ಲಿ ಸರ್ಟನ್ ಥಿಂಗ್ಸ್ ಆರ್ ಸೆಡ್ ಗುಡ್, ಬಟ್ ಇನ್ ಆಯುರ್ವೇದ ಸರ್ಟನ್ ಅದರ್ ಥಿಂಗ್ಸ್ ಆರ್ ಸೆಡ್. ಈಗ ಧರ್ಮಶಾಸ್ತ್ರ ಹೇಳುತ್ತೆ ಪಂಜೆಂಟ್ ಫುಡ್ ಅವಾಯ್ಡ್ ಮಾಡು, ಪಂಜೆಂಟ್ ವೆಜಿಟಬಲ್ಸ್. ಆಯುರ್ವೇದ ಹೇಳುತ್ತೆ ಅಮಾಂಗ್ ದಿ ಪಂಜೆಂಟ್ ವೆಜಿಟಬಲ್ಸ್ ಯು ಹ್ಯಾವ್ ಗಾರ್ಲಿಕ್, ಯು ಹ್ಯಾವ್ ಆನಿಯನ್ಸ್, ಯು ಹ್ಯಾವ್ ಡ್ರಮ್ ಸ್ಟಿಕ್ಸ್. ಅದೆಲ್ಲ ತಗೊಂಡ್ರೆ ಮೈಗೆ ಒಳ್ಳೆಯದು ಅಂತ. ದೇರ್ ಈಸ್ ಡೈಲಮಾ ಬಿಟ್ವೀನ್ ಗುಡ್ ಅಂಡ್ ಬ್ಯಾಡ್, ಅದರ್ ಥಿಂಗ್. ಬಿಟ್ವೀನ್ ದಿ ವೆಜಿಟಬಲ್ಸ್ ವಿ ಹ್ಯಾವ್ ದಿ ಪ್ರಾಬ್ಲಮ್. ಧರ್ಮಶಾಸ್ತ್ರ ಒಂದು ಹೇಳುತ್ತೆ, ಆಯುರ್ವೇದ ಒಂದು ಹೇಳುತ್ತೆ ಅಂತಂದ್ರೆ ಏನು? ಆಯುರ್ವೇದ ಇಸ್ ಫೋಕಸಿಂಗ್ ಮೋರ್ ಆನ್ ದಿ ಬಾಡಿ. ಆಫ್ ಕೋರ್ಸ್ ಇಟ್ ಹ್ಯಾಸ್ ಇಟ್ಸ್ ಐ ಆನ್ ಸ್ಪಿರಿಟ್ ಆಲ್ಸೋ. ಶರೀರದ ಮೇಲೂ ಹೆಚ್ಚಾಗಿದೆ, ಯಾಕೆಂದ್ರೆ ಅದು ಆಯುರ್ವೇದ. ಧರ್ಮಶಾಸ್ತ್ರ ಏನು ಹೇಳುತ್ತೆ, ಸತ್ವ ರಜಸ್ಸು ತಮಸ್ಸು ಅಂತ 3 ಗುಣ ಇದೆಯಲ್ಲ, ಸತ್ವಗುಣಕ್ಕೆ ಯಾವುದು ಒಗ್ಗಿ ಬರುತ್ತೆ ಅದರ ಕಡೆ ನೋಡಬೇಕು ಅಂತ. ಅಂದರೆ ನೀವು ಏನೋ ಪ್ರಾಬ್ಲಮ್ಸ್ ಇದೆ, ಯಾವುದೋ ಡಿಫಿಷಿಯನ್ಸಿ ಇದೆ, ಮತ್ತೊಂದಿದೆ, ಸಮ್ ಮೆಡಿಕೇಶನ್ ಇಸ್ ನೀಡೆಡ್, ಯು ಆರ್ ಅಡ್ವೈಸ್ ಟು ಟೇಕ್ ಪಂಜೆಂಟ್ ವೆಜಿಟಬಲ್ಸ್. ಫಾರ್ ಎಕ್ಸಾಂಪಲ್ ಸಮ್ ಪ್ರಾಬ್ಲಮ್ಸ್ ಆಫ್ ಬೋನ್, ಆ ಥರದ್ದು. ನನಗೆ ಆಯುರ್ವೇದ ಡಾಕ್ಟರ್ ಹೇಳಿದ್ರು, ಯು ಕನ್ಸ್ಯೂಮ್ ಗಾರ್ಲಿಕ್. ಐ ಕ್ಯಾನ್ ಡೈ ಬಟ್ ಐ ಕಾಂಟ್ ಕನ್ಸ್ಯೂಮ್ ಗಾರ್ಲಿಕ್, ನಾಟ್ ಬಿಕಾಸ್ ಆಫ್ ಧರ್ಮ ಆರ್ ಸೊ. ಐ ಹ್ಯಾವ್ ಡಿಸ್ಲೈಕ್ ಫಾರ್ ದಟ್, ಐ ಕಾಂಟ್ ಹ್ಯಾವ್ ಇಟ್ ಬಿಕಾಸ್ ಆಫ್ ದ ಪಂಜೆಂಟ್ ಓಡರ್. ಹೀಗಾಗಿ ಆಯುರ್ವೇದ ಆ ಥರ ಹೇಳುತ್ತೆ, ಧರ್ಮಶಾಸ್ತ್ರ ಈ ಥರ ಹೇಳುತ್ತೆ. ಅಂದರೆ ನಾವು ಎಲ್ಲಿ ಯಾವುದನ್ನು ಅಪ್ಲೈ ಮಾಡಬೇಕು ಅಂತ ನೋಡಬೇಕಾಗುತ್ತೆ. ಎ ಸೋಲ್ಜರ್ಸ್ ಫುಡ್ ಈಸ್ ಸಮಥಿಂಗ್ ಡಿಫರೆಂಟ್ ಫ್ರಮ್ ಎ ಸೈಂಟ್ಸ್ ಫುಡ್. ಎ ಡಾನ್ಸರ್ಸ್ ಫುಡ್ ಈಸ್ ಸಮಥಿಂಗ್ ಡಿಫರೆಂಟ್ ಫ್ರಮ್ ಅನ್ ಅಥ್ಲೀಟ್ಸ್ ಫುಡ್. ಈಗ ಡಾನ್ಸರು ಅಜಿಲಿಟಿ ಆಫ್ ದಿ ಬಾಡಿ ಅಂಡ್ ಸ್ಟ್ರೆಂತ್ ಆರ್ ಸ್ಟ್ಯಾಮಿನಾ ದೇ ಆರ್ ಇಂಪಾರ್ಟೆಂಟ್. ಆದರೆ ಡಾನ್ಸರ್ಸ್ ಯೂಸ್ ಆಫ್ ಬಾಡಿ ಇಸ್ ಡಿಫರೆಂಟ್ ಫ್ರಮ್ ಅಥ್ಲೀಟ್ಸ್ ಆರ್ ವೇಟ್ ಲಿಫ್ಟರ್ಸ್. ಈ ವ್ಯತ್ಯಾಸ ಇಟ್ಕೋಬೇಕು. ಇವತ್ತು ಅನ್ಫಾರ್ಚುನೇಟ್ ಡಾನ್ಸರ್ಸ್ ಆರ್ ಬಿಕಮಿಂಗ್ ಬಾಡಿ ಬಿಲ್ಡರ್ಸ್. ಅಂದ್ರೆ ಮಿಸ್ಯೂಸ್ ಆರ್ ಅಬ್ಯೂಸ್ ಆಫ್ ಥಿಂಗ್ಸ್ ಆಗುತ್ತೆ. ಹೀಗಾಗಿ ಧರ್ಮ ನೀತಿನಲ್ಲೂ ನಾವು ಅದನ್ನು ನೋಡ್ಕೋಬೇಕಾಗುತ್ತೆ. ಧರ್ಮ ಹ್ಯಾಸ್ ಸೋ ಮೆನಿ ಥಿಂಗ್ಸ್, ಸೋ ಮೆನಿ ಶೇಡ್ಸ್. ಮಾರಲ್ ಹ್ಯಾಸ್ ನೋ ಸಚ್ ಶೇಡ್ಸ್. ಅದಕ್ಕೆ ಕೃಷ್ಣ ಮಾಡಿದ ನಮ್ಗೆ ಎಷ್ಟೋ ಸತಿ ನೀತಿ ಅಲ್ಲ ಅನ್ಸ್ಬೋದು, ಆದರೆ ಧರ್ಮ ಹೌದು ಅನ್ಸುತ್ತೆ. ಆದರೆ ಧರ್ಮವನ್ನು ಕಂಡುಕೊಳ್ಳೋಕೆ ಏನು ಮಾಡಬೇಕು? ನಾನು ಹೇಳ್ತಲ್ಲ ಶ್ಲೋಕ, ನಮ್ಮಂಥವ್ರಿಗೆ ಮಹಾಜನೋ ಏನ ಗತಸ್ಸ ಪಂಥ. ವಿ ಗೋ ಬೈ ದಿ ಒಪಿನಿಯನ್ಸ್ ಆರ್ ವ್ಯೂಸ್ ಆಫ್ ಸಮ್ ವೈಸ್ ಮೆನ್. ಈಗ ನನಗೆ ಲಾ ಬಗ್ಗೆ ಏನೂ ಗೊತ್ತಿಲ್ಲ. ದೆನ್ ವಾಟ್ ಐ ವಿಲ್ ಡೂ? ಹ್ಯಾವ್ ಸಮ್ ಗುಡ್ ಫ್ರೆಂಡ್ಸ್, ಲಾಯರ್ ಫ್ರೆಂಡ್ಸ್, ಅಡ್ವೊಕೇಟ್ ಫ್ರೆಂಡ್ಸ್. ಐ ವಿಲ್ ಗೋ ಟು ದೆಮ್, ಐ ವಿಲ್ ಹಿಯರ್ ದೇರ್ ಅಡ್ವೈಸ್, ಐ ವಿಲ್ ಫಾಲೋ ಅಕಾರ್ಡಿಂಗ್ಲಿ. ಆರ್ ಯು ನಾಟ್ ಡೂಯಿಂಗ್ ಸೊ? ನಮ್ಗೆ ಗೊತ್ತಿಲ್ಲದೆ ಇರೋದು ಎಷ್ಟೋ ಇದಕ್ಕೆ ನೀವು ಹೋಗ್ತೀರಾ. ಇಫ್ ನಾಟ್ ಯು ವಿಲ್ ಬಿ ಗೋಯಿಂಗ್ ಟು ಗೂಗಲ್. ನಮ್ಮದೇ ಇಂಟೆಲಿಜೆನ್ಸ್ ಅನ್ನು ಬಳಸೋಕ್ಕಾಗೋಲ್ಲ. ಯು ಸೀಕ್ ಅಡ್ವೈಸ್ ಆಫ್ ಅದರ್ಸ್. ಆ ತರಹ ಮಾಡ್ತೀವಿ. ಅದೇ ಮಹಾಜನೋ ಏನ ಗತಸ್ಸ ಪಂಥ ಅಂತಂದ್ರೆ, at one other times, in one or the other area of wisdom or learning, we have to resort to specialists. We have to follow them. ನಾನು ನಮ್ಮ ಡಾಕ್ಟರ್ ಹೇಳಿದ್ದು ವಿಷ ಕೊಟ್ಟರು ಕುಡಿತೀನಿ ಅಂತ ನಾನು ಇರ್ತೀನಿ. ದಟ್ ಈಸ್ ಮೈ ಬಿಲೀಫ್ ಇನ್ ಮೈ ಡಾಕ್ಟರ್. ಯಾಕೆ ಬಂತು? ಐ ಹ್ಯಾವ್ ಸೀನ್ ದೆಮ್ ಸಿನ್ಸ್ ಮೆನಿ ಇಯರ್ಸ್ ಅಂಡ್ ದೇ ಟು ನೋ ಮೈ ಬಾಡಿ ಕಾಂಪ್ಲೆಕ್ಸ್ ಅಂಡ್ ದೇ ಟು ಆರ್ ವೆಲ್ ವಿಷರ್ಸ್ ಆಫ್ ಮಿ. ಹೀಗಾಗಿ ಉಪನಿಷತ್ತಲ್ಲಿ ಬರುತ್ತೆ, ಅಥ ಎದಿತೆ ಕರ್ಮ ವಿಚಿಕಿತ್ಸಾವ ವೃತ್ತ ವಿಚಿಕಿತ್ಸಾವ ಸ್ಯಾದೇ ತತ್ರ ಬ್ರಾಹ್ಮಣ ಸಂಮರ್ಷಿಣಃ ಯುಕ್ತ ಆಯುಕ್ತ ಅಲೂಕ್ಷ ಧರ್ಮ ಕಾಮ ಸ್ಯು. ನಮಗೇನಾದರೂ ಕನ್ಫ್ಯೂಷನ್ಸ್ ಬಂದರೆ ನೀವು ಬ್ರಾಹ್ಮಣರು ಕೇಳಿದ್ರೆ ಜನವಾರ ಹಾಕ್ಕೊಂಡವರೆಲ್ಲ ಬ್ರಾಹ್ಮಣರಲ್ಲ, ನಾಮ ಹಚ್ಕೊಂಡವರು ವಿಭೂತಿ ಹಚ್ಕೊಂಡವರೆಲ್ಲ ಬ್ರಾಹ್ಮಣರಂತಲ್ಲ, ಜ್ಞಾನಿಗಳಾಗುವುದು ಅಂತ ತಾತ್ಪರ್ಯ. ಮತ್ತೆ ಯುಕ್ತ, ಪ್ರಾಮಾಣಿಕವಾಗಿ, ದೇ ಶುಡ್ ಬಿ ಆನೆಸ್ಟ್. ಆಯುಕ್ತ ಅಂಡ್ ದೇ ಶುಡ್ ಬಿ ರೂಟೆಡ್ ಇನ್ ಧರ್ಮ. ಮತ್ತೆ ಧರ್ಮ ಕಾಮ, ದೇ ಶುಡ್ ಬಿ ಲವಿಂಗ್ ವ್ಯಾಲ್ಯೂಸ್. ಅಂಡ್ ಅಲೂಕ್ಷ, ದೇ ಶುಡ್ ನಾಟ್ ಇವನ್ ಬಿ ಹಾರ್ಶ್. ತುಂಬಾ ಸತಿ ನಮ್ಮಲ್ಲೆಲ್ಲ ತಿಳ್ಕೊಂಡವರು ದೇ ಬಿಕಮ್ ವೆರಿ ರೂಡ್. ನಿನ್ಗೆ ಹೇಳಲ್ಲ, ನಿಂಗೆ ಗೊತ್ತಾಗಲ್ಲ, ನೀನು ಸತ್ತೋಗ್ತೀಯ, ನೀನು ನರಕಕ್ಕೆ ಹೋಗ್ತೀಯ. ದಟ್ ನೋಬಡಿ ವಿಲ್ ಲಿಸನ್. ಅಲೂಕ್ಷಾಹ ಧರ್ಮ ಕಾಮಾಹ ಸ್ಯುಃ. ಅರ್ಜುನಿಗೆ ಬೇಜಾರಾದಾಗ ಅವನು ಹೇಳ್ಬಿಡ್ತಾನೆ, ಶಾಧಿಮಾಂ ತ್ವಾಂ ಪ್ರಪನ್ನಂ ಧರ್ಮ ಸಮ್ಮೂಢಚೇತಾಹ ಅಂದಾಗ, ಆಯ್ತಪ್ಪ ಹೇಳ್ತೀನಿ ಅಂತ ಹೇಳ್ಬಿಟ್ಟಿದ್ರೆ, ನಹಿ ಕಲ್ಯಾಣ ಕೃತ್ಯಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಮಗು ಒಳ್ಳೇದು ಮಾಡೋನು ಕೆಟ್ಟದ್ದಾಗಲ್ಲಪ್ಪ. ಕೃಷ್ಣ ಅಡ್ರೆಸಸ್ ಅರ್ಜುನ just 3 months younger than him, 3 months younger than him, as my child. That is the compassion which Krishna had. ಹೀಗೆ ಈ ತರಹ ಬರ್ತದೆ. ಅದರಿಂದ
in situations of dilemma, you have to know where dharma stands, not just where morality stands. Because morality is only one part of it. ಈಗ ನಮ್ಗೆ ಏನಾಗ್ಬಿಡುತ್ತೆ, ಗೋಲ್ಡ್ ಅಂತಂದ್ರೆ ಬ್ಯಾಂಗಲ್, ನೆಕ್ಲೆಸ್, ರಿಂಗ್ ಅಂತ ಅಷ್ಟೇ ಇರುತ್ತೆ. ಬಟ್ ಗೋಲ್ಡ್ AU ಅದೇನು, ಅದರ ಅಟಾಮಿಕ್ ವೇಟ್ ಏನು, ಅದ್ರ ಸ್ಪೆಸಿಫಿಕ್ ಗ್ರಾವಿಟಿ ಏನು, ಅದನ್ನು ತಿಳ್ಕೊಂಡವನು ಗೋಲ್ಡ್ ಅಂತ ತಿಳ್ಕೊಂಡಿದ್ದಾನೆ. ಆ ಮಟ್ಟಕ್ಕೆ ನಾವು ಹೋಗಬೇಕು. ಧರ್ಮವನ್ನು ತಿಳ್ಕೊಂಡಾಗ ಆಗುತ್ತೆ. ಟು ನೋ ದಟ್ ವಿ ಹ್ಯಾವ್ ಗ್ರೇಟ್ ಎಪಿಕ್ಸ್ ಲೈಕ್ ರಾಮಾಯಣ, ಮಹಾಭಾರತ, ಬಿಕಾಸ್ ಧರ್ಮ ಇಸ್ ನಾಟ್ ಎ ಫಾರ್ಮುಲಾ, ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ and you should undergo that. Experience can neither be accelerated nor decelerated. ಈಗ ನೀವು ಒಂದು ಹಾಡು ಕೇಳಬೇಕು ಅಂತಿದ್ರೆ, ನೀವು 2x 3x ಅಲ್ಲಿ ಹಾಡು ಕೇಳಿದ್ರೆ ಹಾಡು ತರ ಇರುತ್ತಾ? ಚೀತ್ಕಾರ, ಸ್ಕ್ರೀನಿಂಗ್, ಅದನ್ನ ಯಾವ ಸ್ಪೀಡಲ್ಲಿ ಕೇಳಬೇಕೋ ಅದೇ ಸ್ಪೀಡಲ್ಲಿ ಕೇಳಬೇಕು. ಇಫ್ ಯು ಆರ್ ವಾಚಿಂಗ್ ಎ ಮೂವಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ಎಂಜಾಯ್ ಮಾಡೋಕ್ಕಾಗಲ್ಲ. ಇಟ್ ಮೇ ಬಿ ಫನ್ and you get bored after a few minutes. ಅದನ್ನ ನೋಡೋ ಸ್ಪೀಡಲ್ಲೇ ನೋಡಬೇಕಾದ ರೆಸಲ್ಯೂಷನ್ನಲ್ಲೇ ನೋಡಬೇಕು. ಸ್ಪೆಕ್ಟ್ಯಾಕ್ಯುಲರ್ ಫಿಲ್ಮ್ ಅಂತ ಹೇಳ್ಬಿಟ್ಟಿದ್ರು ನೀವು ಸೆಲ್ ಫೋನಲ್ಲಿ ನೋಡಿದ್ರೆ ಏನು ಕಾಣಿಸುತ್ತೆ? ಏನು ಕಾಣಿಸೋದಿಲ್ಲ. ಅದನ್ನು ನೀವು ಬಿಗ್ ಸ್ಕ್ರೀನಲ್ಲೇ ನೋಡಬೇಕು. ಹಾಗೆ ಆ ಥರ ಎಕ್ಸ್ಪೀರಿಯನ್ಸಿಂಗ್ ಧರ್ಮ ಅಂದರೆ ಎಪಿಕ್ ಫೀಲಿಂಗ್ ಬೇಕು, ಅದಕ್ಕೆ ತಾಳ್ಮೆ ಬೇಕು. ಶುಡ್ ಹ್ಯಾವ್ ಪೇಷನ್ಸ್, ಟೈಮ್, ಅಕ್ಸೆಪ್ಟೆನ್ಸ್. ಹಾಗ ಇದ್ದಾಗ ಆಗುತ್ತೆ. ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಧರ್ಮ ಅಂಡ್ ನೀತಿ.